ಶತ್ರುವಿನ ಕೈಯಲ್ಲಿ ನನ್ನನ್ನು ಒಪ್ಪಿಸಿ ಬಿಡಲಿಲ್ಲ. ನನ್ನ ಪಾದಗಳನ್ನು ಅಗಲವಾದ ಸ್ಥಳದಲ್ಲಿ ನಿಲ್ಲಿಸಿದ್ದಿ. ಸೋಮವಾರ 20 ಜನವರಿ 2025 ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಮತ್ತಾಯನು ಬರೆದ ಸುವಾರ್ತೆ 16ನೇ ಅಧ್ಯಾಯದ 13ನೇ ವಚನ. ಯೇಸು ಕೈಸರಿಯ ಫಿಲಿಪ್ಪಿ ಪ್ರಾಂತ್ಯಗಳಿಗೆ ಬಂದಾಗ ಆತನು ತನ್ನ ಶಿಷ್ಯರಿಗೆ, ಮನುಷ್ಯ ಕುಮಾರನಾಗಿರುವ ನನ್ನನ್ನು ಜನರು ಯಾರೆಂದು ಹೇಳುತ್ತಾರೆ ಎಂದು ಕೇಳಿದನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ಯೇಸುವು ತನ್ನನ್ನು ಯಾವ ರೀತಿಯಲ್ಲಿ ಅಲ್ಲಿನ ಜನರು ತಿಳ್ಕೊಂಡಿದ್ದಾರೆ ಎಂಬುದಾಗಿ ಹೇಳುತ್ತಾ, ತಾನು ಬರಬೇಕಾದಂಥ ಮೆಸ್ಸಿಯನು, ರಕ್ಷಕನು ಎಂಬುದಾಗಿ ತಿಳಿಯುವಂತೆ ಮಾಡಿದನು. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ, ನನ್ನನ್ನು ಜನರು ಯಾರನ್ನುತ್ತಾರೆ. ಕರ್ತನಲ್ಲಿ ಪ್ರಿಯರೇ, ಯೇಸು ಸ್ವಾಮಿಯು ಅನೇಕ ಸ್ಥಳಗಳಿಗೆ ಹೋಗುತ್ತಾ ದೇವರ ರಾಜ್ಯದ ವಿಚಾರವಾಗಿಯೂ ಅನೇಕ ಮೌಲ್ಯಗಳ ವಿಚಾರವಾಗಿಯೂ ಬೋಧನೆಗಳನ್ನು ಮಾಡುತ್ತಿದ್ದನು. ಈ ಒಂದು ಸ್ಥಳಕ್ಕೆ ಬಂದಾಗ ಶಿಷ್ಯರಿಗೆ ಕೇಳಿದಂಥ ಮಾತು, ಜನರು ನನ್ನನ್ನು ಏನನ್ನುತ್ತಾರೆ, ಯಾವ ರೀತಿಯಲ್ಲಿ ತಿಳ್ಕೊಂಡಿದ್ದಾರೆ ಎಂಬುದಾಗಿ. ಈ ಸ್ಥಳ ವಿಶೇಷವಾಗಿ ಕೈಸರನ ಫಿಲಿಪ್ಪಿ ಅನೇಕ ದೇವತೆಗಳನ್ನು ಆರಾಧಿಸುವಂಥ ಸ್ಥಳ. ಅದರಲ್ಲೂ ವಿಶೇಷವಾಗಿ ನರಕದ ಬಾಗಿಲು ಎಂಬುದಾಗಿ ಇರತಕ್ಕಂಥ ಒಂದು ಸ್ಥಳದಲ್ಲಿ ಅವರು ತಮ್ಮದೇ ಆದಂಥ ದೇವರನ್ನು ಆರಾಧಿಸುವಂಥ ವಾಡಿಕೆ ಅಲ್ಲಿ ಇರುವಂಥದ್ದು. ಆದರೆ ಯೇಸು ಇಲ್ಲಿ ಇವ್ರಿಗೆ ಹೇಳ್ತಾನೆ, ಜನರು ನನ್ನನ್ನು ಏನನ್ನುತ್ತಾರೆ, ಯಾವ ರೀತಿಯಲ್ಲಿ ಜನರು ತಿಳ್ಕೊಂಡಿದ್ದಾರೆ ಎಂಬುದಾಗಿ. ಆದರೂ ಜನರು ಪ್ರವಾದಿ, ಎಲಿಯನು, ಹೀಗೆ ಅವರ ಮನಸ್ಸಿನಲ್ಲಿ ಯೇಸುವಿನ ಬಗ್ಗೆ ಮೆಸ್ಸಿನೆಂಬುದಾಗಿ ತಿಳುವಳಿಕೆ ಇರಲಿಲ್ಲ. ಆದರೆ ಇಲ್ಲಿ ನಾವು ನೋಡುವಂಥ ವಿಚಾರಣೆಂದರೆ, ಆ ಸ್ಥಳದಲ್ಲಿ ಅನೇಕ ದೇವತೆಗಳನ್ನು ಆರಾಧಿಸುವಂಥವರು, ನರಕದ ಬಾಗಿಲನ್ನು ಆರಾಧಿಸುವಂಥವರಿಗೆ ಯೇಸು ಸ್ವಾಮಿ ಯಾವ ರೀತಿಯಲ್ಲಿ ತಿಳ್ಕೊಂಡಿದ್ದಾರೆ ಎಂಬುದಾಗಿ ಕೇಳಿದಾಗ ಅವರು ಪ್ರವಾದಿ ಎಂಬುದಾಗಿ ತಿಳ್ಕೊಂಡಿದ್ದರು. ಆದರೆ ಯೇಸು ಅವರಲ್ಲಿ ಪ್ರಶ್ನೆ ಮಾಡಿದ್ದು, ನೀವು ನನ್ನನ್ನು ಯಾರೆಂಬುದಾಗಿ ತಿಳ್ಕೊಂಡಿದ್ದೀರಿ. ಪೇತ್ರರು ಆಗ ನೀನೇ ಬರಬೇಕಾದ ಮೆಸ್ಸಿಯನು ಎಂಬುದಾಗಿ ಹೇಳಿದನು. ಯೇಸು ಸ್ವಾಮಿ ಇದು ದೇವರ ಹೊರತು ಇನ್ಯಾರೂ ತಿಳಿಸಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಹೇಳಿದರು. ಇದಾದ ನಂತರ ಪೇತ್ರನಿಗೆ, ನೀನು ಬಂಡೆ, ನಿನ್ನ ಮೇಲೆ ಆಲಯವನ್ನು ಕಟ್ಟುತ್ತೇನೆ ಎಂಬುದಾಗಿ ಹೇಳಿದನು. ಯಾವ ರೀತಿಯಾದಂಥ ನರಕದ ವಿಚಾರಗಳು ಸಭೆಯ ಮೇಲೆ ನಿಲ್ಲಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ ಅದ್ಭುತವಾಗಿ ತಿಳಿಸಿದನು. ನರಕದ ಬಾಗಿಲು, ನರಕದ ಶಕ್ತಿ, ನರಕದ ವಿಚಾರ ಸಭೆಯನ್ನು ಯಾವ ರೀತಿಯಲ್ಲೂ ಕೂಡ ಎದುರಿಸಲಕ್ಕಾಗಲಿ ಮುಳುಗಿಸಲಕ್ಕಾಗಲಿ ಸಾಧ್ಯವೇ ಇಲ್ಲ. ದೇವರು ತಾನೇ ತನ್ನ ಜನರೊಂದಿಗೆ ಇದ್ದಾನೆ. ಕರ್ತನಲ್ಲಿ ಪ್ರಿಯರೇ, ನಾವು ತಿಳ್ಕೊಳ್ಳಬೇಕಾದದ್ದು, ಯೇಸುವು ರಕ್ಷಕನು, ಯೇಸುವು ವಿಮೋಚಕನು. ಶಿಷ್ಯರನ್ನು ನಮಗೋಸ್ಕರವಾಗಿ ಸಿದ್ಧಪಡಿಸಿ ಕಳಿಸಿದನು. ಯಾವ ನರಕದ ವಿಚಾರವು ನಮ್ಮ ಮೇಲೆ ಆಡಳಿತ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಕರ್ತನೇ, ದಯಾಮಯ ಸ್ವಾಮಿ, ಕೃಪೆಯಿಂದ ತುಂಬಿಸಿದ್ದಿ, ಬಲಪಡಿಸಿ ನಡೆಸು. ನೀನೇ ರಕ್ಷಕನೆಂಬುದಾಗಿ ನಂಬುವಂಥ ಕೃಪೆ ಕೊಡು. ಯಾವುದಕ್ಕೂ ಭಯಪಡದೆ ನಿನ್ನನ್ನು ಆತುಕೊಳ್ಳುವಂಥ ಕೃಪೆಗೆ ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.